ಸರ್, ಇವಾಗ ಘಟನೆ ಆಗಿದೆ. ಮಳೆ ಮಳೆಯಿಂದಾಗಿ ಘಟನೆ ಆಗಿರುವಂಥದ್ದು ಮಳೆಯಿಂದಾನೇ ಮಳೆ ಈಗ ಎರಡು ವಿಚಾರ. ಈಗ ಯಾವುದು ಇದನ್ನು ನಮ್ಮ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸಿಂದ ಈಗ ನಿನ್ನೆನೂ ಮತ್ತು ಇವತ್ತು ಮತ್ತು ಇನ್ನೂ 2-3 ದಿವಸ ಚಂಡಮಾರುತ ಬರುತ್ತದೆ. 30 ರಿಂದ 40 ಕಿಲೋಮೀಟರ್ ಸ್ಪೀಡ್ದು ವಿಂಡ್ಸ್ ಬರ್ತಿರುವುದರಿಂದ ನಮ್ಮ ಮರಗಳು, ಗಿಡಗಳು ಮತ್ತು ಅಲ್ಲಿಂದ ಬರ್ತಕ್ಕಂಥ ಎಲೆಗಳು ಎಲ್ಲ ಅದು ಇರುತ್ತದೆ. ಆಮೇಲೆ ಮಳೆ ಬಂದಾಗ ಆ ಎಲೆಗಳು ಕೂಡ ಎಲ್ಲ ಕಡೆಗೆ ಸ್ವಲ್ಪ ಡ್ರೈನೇಜ್ನಲ್ಲಿನೂ ಕೂಡ ನಿಂತು ಬೀಳುತ್ತೆ. ಹೀಗಾಗಿ ಸ್ವಲ್ಪ ಡ್ರೈನೇಜ್ ಸ್ಲೋ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಎಲ್ಲ ಏನೇನು ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ ಮಾಡ್ತಾನೆ ಇದ್ದೀವಿ. ನಮ್ಮದು ಈಗ ಸದ್ಯಕ್ಕೆ 41 ಫಾರೆಸ್ಟ್ ಗ್ಯಾಂಗ್, 28 ಮಾಮೂಲಿ ಮತ್ತು 13 ವಿಶೇಷ ಗ್ಯಾಂಗ್ಗಳು ಕೆಲಸ ಮಾಡ್ತಾ ಇವೆ. SDRFನಲ್ಲಿ ನಾವು ಸುಮಾರು 33 ವಿಶೇಷ ಘಟಕಗಳು ಇವೆ. ಅವರ ಹತ್ರನೂ ಕೂಡ ಸ್ವಾ ಮಾಡಲಿಕ್ಕೆ ಮಷೀನ್ಸ್ ಇವೆ ಮತ್ತು ಪಂಪಿಂಗ್ ಮಷೀನ್ಸ್ ಇವೆ. ಅದು ಎಲ್ಲ ನಮ್ಮ ಜೊತೆಗೆ ಕೋಆರ್ಡಿನೇಷನ್ನಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೆ ಆ ಪ್ರಕಾರ ಕೆಲಸ ಮಾಡ್ತಾ ಇದೆ. ಬಟ್ ಈಗ ಇವತ್ತು 1 ತಾಸದ ಒಳಗಾಗಿನೇ 65 ಮರಗಳು ಮತ್ತು ಟೊಂಗೆಗಳು ಬಿದ್ದಿರುವುದರಿಂದ ಸಂಚಾರಕ್ಕೆ ಮತ್ತು ಡ್ರೈನ್ಗೆ ತೊಂದರೆ ಉಂಟಾಗಿದೆ. ತದನಂತರ ಈ 30 ಕಿಲೋಮೀಟರ್ ಸ್ಪೀಡ್ ಜೊತೆಗೇನೆ ಮಳೆನೂ ಕೂಡ ಕೆಲವು ಸ್ಟೇಷನ್ಸ್ನಲ್ಲಿ 100 mm ಕೂಡ 45 ನಿಮಿಷದಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಹೀಗಾಗಿ ಫ್ಲಾಶ್ ಫ್ಲಡಿಂಗ್ ಥರ ಪೊಸಿಷನ್ ಉಂಟಾಯಿತು. ಹೀಗಾಗಿ ಕೆಲವು ಕಡೆಗೆ ಈಗ ನೀರು ಮನೆಗೆ ನುಗ್ಗಿ ಹೋಗ್ಬಿಟ್ಟಿದೆ. ಈಗ ಹೋದರೆ ಏನು ಕಾಣ್ತಾ ಇಲ್ಲ. ಬಟ್ ಅದು 1 ತಾಸದಲ್ಲಿನೇ ಎಷ್ಟು ಫ್ಲಾಶ್ ಫ್ಲಡ್ ಆಗಿರುವುದರಿಂದ 25-30 mm 1 ತಾಸದಲ್ಲಿ ಏನು ಬೀಳುತ್ತದೆ, ದಟ್ ಇಸ್ ಆಸ್ ಗುಡ್ ಆಸ್ 200 mm ರೇನ್ಫಾಲ್ ಇನ್ ಎ ಡೇ. ಸೊ ನಾವು 65, 80, 100 mm ಪರ್ ಒನ್ ಡೇಗೆ ಬಿದ್ದರೆ ಆ ಲೆಕ್ಕ ಮಾಡಿದರೆ 1 ತಾಸದಲ್ಲಿನೇ 20-30 ಮಿಲಿಮೀಟರ್ ಬಿದ್ದುಬಿಟ್ರೆ ಅದು ಅದಕ್ಕಿಂತ ಜಾಸ್ತಿ ಇಂಟೆನ್ಸಿಟಿ ಇರುತ್ತೆ. ಹೀಗಾಗಿ ಆ ಇಂಟೆನ್ಸ್ಗೂ ಕೂಡ ಜಾಸ್ತಿ ಏನೂ ಆಗಿಲ್ಲ. ಆದರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಮ್ಮ ಕೆಲಸ ನಡೀತಾ ಇತ್ತು. ಇದಕ್ಕಾಗಿ 15 ಮನೆಗಳಿಗೆ ಸೆಂಟ್ರಿಂಗ್ ಇಂದ ಸ್ವಲ್ಪ ಬಾಧೆ ಆಗಿತ್ತು. ಇದರಲ್ಲಿ ತೊಂದರೆ ಉಂಟಾಯಿತು. 15 ಮನೆಗಳಿಗಾಗಿ ನೀರು ನುಗ್ಗಿದೆ. ಇದೇ ಪ್ರಕಾರ ಈಸ್ಟ್ ಝೋನ್ನಲ್ಲಿ 10 ರಿಂದ 15 DG ಹಳ್ಳಿಯಲ್ಲಿ ಬಿಡಿಯ ಕಾಲೋನಿಯಲ್ಲಿ ನಿಂತಿದೆ. ಅಷ್ಟು ಬಿಟ್ಟು ಬೇರೆ ಕಡೆಗೆ ಏನೂ ಆಗಿಲ್ಲ. ಆದರೆ ಈಗ KR ನಮ್ಮ ಸರ್ಕಿಲ್ನಲ್ಲಿ ಒಂದು ಘಟನೆ ಆಗಿದ್ದು ತಮಗೆ ಗೊತ್ತಿದೆ. ಸರ್, ಈಗ ಅವೈಜ್ಞಾನಿಕ ಅಂಡರ್ಪಾಸ್ ವಿರುದ್ಧ ಕ್ರಮ ತಗೊಂತ ಮುಖ್ಯಮಂತ್ರಿ ಹೇಳಿರು. ಎಷ್ಟಿದೆ ಅವೈಜ್ಞಾನಿಕ ಅಂಡರ್ಪಾಸ್? ಏನ್ ಸರ್? ನಮ್ಮ ಕಡೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂಡರ್ಪಾಸ್ 18-20 ಇವೆ. ರೈಲ್ವೆ ಅಂಡರ್ಪಾಸ್ ಎಲ್ಲ ಸೇರಿ ಆ ಪ್ರತಿಯೊಂದು ಅಂಡರ್ಪಾಸ್ಗೆ ಒಂಥರ ಡ್ರೈನೇಜ್ ವ್ಯವಸ್ಥೆ ಇದೆ. ಆದರೂ ಸಹ ನಾವು ಅಂಡರ್ಪಾಸಸ್ಗೆ ಸಂಬಂಧಿಸಿದಂತೆ ಯಶವಂತಪುರದಲ್ಲಿ ಕೂಡ ಒಂದು ಮೊನ್ನೆ ತೊಂದರೆ ಉಂಟಾದಾಗ ನಾವು ಒಂದು ಹೆಲ್ತ್ ಸ್ಟೇಟಸ್, ಅದನ್ನು ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಸಾಲಿಡ್ ವೇಸ್ಟ್ ಹೇಗೆ ತುಂಬ್ತಾ ಇರುತ್ತೆ ಮತ್ತು ನಮ್ಮ ಡ್ರೈನೇಜ್ ವ್ಯವಸ್ಥೆ ಹೇಗಿರುತ್ತೆ, ಅದಕ್ಕಾಗಿ ನಾವು ರಿಪೋರ್ಟ್ ತರಿಸ್ಕೊಳ್ಳಕ್ಕೆ ಆದೇಶ ನೀಡಿದ್ದೆ. ನಾಳೆ ಮಧ್ಯಾಹ್ನದವರೆಗೂ ನಮ್ಮ EIC ಪ್ರಹ್ಲಾದ್ ಅವರು ಇದ್ದಾರೆ, ಅವರ ಕಡೆಯಿಂದ ರಿಪೋರ್ಟ್ ನಾಳೆ ಮಧ್ಯಾಹ್ನದವರೆಗೂ ಬರುತ್ತದೆ. ಆ ಥರ ಅಂಡರ್ ಪಾಸಸ್ ಬಹಳ ಅಪಾಯಕರವಾಗಿ ಕಂಡು ಬಂದಲ್ಲಿ ಆ ಎಲ್ಲ ಅಪಾಯಕರಾಗಿ ಇರ್ತಕ್ಕಂಥ ಅಂಡರ್ ಪಾಸ್ಗಳನ್ನು ಮುಚ್ಚಿ ಅದರಲ್ಲಿ ನಾವು ಬೇರೆ ವ್ಯವಸ್ಥೆ ಡ್ರೈನೇಜು ಪ್ಲಸ್ ನಾವು ಮೇಲ್ಛಾವಣಿ ಮಾಡಿ ರೇನ್ ಡೈವರ್ಷನ್ಗಾಗಿ ಹಂಪ್ ಇತ್ಯಾದಿ ರಚನೆ ಮಾಡಿಕೊಂಡು ಅದನ್ನು ಆರೋಗ್ಯ ಸ್ಥಿತಿ ಸರಿ ಆದಮೇಲೆ ಓಪನ್ ಮಾಡ್ತೀವಿ. ಹೀಗಾಗಿ ನಾಳೆ ಮಧ್ಯಾಹ್ನದವರೆಗೂ ನಮಗೆ ರಿಪೋರ್ಟ್ ಬರುತ್ತದೆ, ಅದರ ಮಾಡ್ತೀವಿ. ಆದರೆ ಇದಕ್ಕೆ ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಸಲ ಚಂಡಮಾರುತ ಮತ್ತು ಮಳೆ ಎರಡೂ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಡ್ರೈನೇಜ್ನಲ್ಲಿ ತೊಂದರೆ ಉಂಟಾಗಿರ್ಬೋದು. ಆದರೂ ಕೂಡ ನಾವು ಯಾವಾಗಲ ಈ ಅಂಡರ್ ಪಾಸ್ ಇರುತ್ತೆ, ಆದರೆ ಮಳೆ ಬಂದಾಗ ಮುಳುಗಕ್ಕೆ ಚಾನ್ಸಸ್ ಇರುತ್ತೆ ಅಂದರೆ ಟ್ರಾಫಿಕ್ ಪೊಲೀಸ್ ಅವರು ಬ್ಯಾರಿಕೇಡ್ ಮಾಡಿಬಿಡ್ತಾರೆ. ಸೊ ನಾವು ಲಾ ಮೆರಿಡಿಯನ್ ಹತ್ರ ನಮ್ಮ ಅಂಡರ್ ಪಾಸ್ ಆಗಲಿ ಬೇರೆ ಆಗಲಿ ಇದಕ್ಕಾಗಿ ಜನರಿಗೆ ಗೊತ್ತಿರುತ್ತದೆ ಆ ಕಡೆಗೆ ಹೋಗಬಾರ್ದು. ಅದು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಆಯಿತು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲ ಬ್ಯಾರಿಕೇಡ್ ಇದ್ರೂ ಸಹ ಅವರು ಹೇಗೆ ಹೋದ್ರು ಇತ್ಯಾದಿ ಅದಕ್ಕೆ ತನಿಖೆ ನಡೀತಾ ಇದೆ. ಆ ತನಿಖೆ ಆದ ನಂತರ ಗೊತ್ತಾಗ್ತದೆ. ಈಗ ಮಳೆಗಾಲ ಆರಂಭ ಆಗಿದೆ, ಮಳೆಗಾಲ ಎದುರಿಸೋದಕ್ಕೆ BBMP ಯಾವ ರೀತಿ ಸಿದ್ಧತೆ ಆಗಿದೆ ಅಂತ? ಅದೇ ನಾನು ಹೇಳ್ತಾ ಇರುವುದು, ಮಳೆಗಾಲಕ್ಕಾಗಿ ನಮ್ಮ 24 hours ಕಂಟ್ರೋಲ್ ರೂಮ್ ಇದೆ. 1533 ನಮ್ಮ ನಂಬರ್ಗೆ ನಾವು ಜಾಸ್ತಿ ಇದನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಫುಲ್ ಕಂಟ್ರೋಲ್ ಸೆಂಟರ್ ICCC ಕೂಡ ಇದೆ. ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಫೈರ್ ಫೋರ್ಸು, SDRF, ಅಲ್ಲಿ ಎಲ್ಲ ನೋಡಲ್ ಅಧಿಕಾರಿಗಳು, BWSSB, ಬೆಸ್ಕಾಂ ನೋಡಲ್ ಅಧಿಕಾರಿಗಳು ಎಲ್ಲ ಇದ್ದಾರೆ. ಅಲ್ಲಿ ನಮ್ಮ ಕಡೆಗೆ ಇನ್ಫಾರ್ಮೇಷನ್ ಬಂದರೆ ನಾವು ಅವರಿಗೆ ಸೂಚನೆ ಕೊಡ್ತೀವಿ, ಅವರಿಗೆ ಇನ್ಫಾರ್ಮೇಷನ್ ಬಂದರೆ ನಮಗೆ ಸೂಚನೆ ಕೊಡ್ತಾರೆ. ನಾವು ತುರ್ತಾಗಿ ನಮ್ಮ
ಜನರು ಮತ್ತು ಮಟೀರಿಯಲ್ ಅನ್ನು ಅಲ್ಲಿ ಕಳಿಸ್ತಾ ಇದ್ದೇವೆ. ಒಂದೇ ಟೈಮ್ಗೆ 65 ಕಡೆಗೆ ಮರ ಬಿದ್ದಿರುವುದರಿಂದ ನಾವು ಏನು ಹೇಳಿದ್ದೀವಿ ಅಂದರೆ ನಮ್ಮ ಲೋಕಲ್ ಇಂಜಿನಿಯರ್ಸ್ನ್ನು ಕೂಡ ಸಣ್ಣ ಸಣ್ಣ ಟೊಂಗೆಗಳು ಒಂದು ಸೈಡ್ಗೆ ಇಟ್ಕೊಳ್ಳಿ, ಆಮೇಲೆ ನಮ್ಮದು ಸಾಯಿಂಗ್ ಮಷೀನ್ಸ್ ಆಮೇಲೆ ಬರುತ್ತದೆ, ಕಟ್ ಮಾಡ್ತದೆ. ಸೊ ದಟ್ ಸಂಚಾರ ವ್ಯವಸ್ಥೆಗೆ ಅಷ್ಟೇನು ತೊಂದರೆ ಉಂಟಾಗಬಾರ್ದು. ಎಲ್ಲ ಥರ ವ್ಯವಸ್ಥೆ ಇದೆ, ಅಷ್ಟೇನು ತೊಂದರೆ ಆಗ್ಲಿಕ್ಕೆ ಆಗಲ್ಲ. ಸೂಕ್ಷ್ಮ ಪ್ರದೇಶಗಳಂತ ಗುರುತು ಮಾಡಿದ್ದೀರಾ? ನೋಡಿ, 65 80 mm ರೇನ್ಫಾಲ್ ಬಂದಾಗ 706 ಕಡೆಗೆ ತೊಂದರೆ ಉಂಟಾಗಬಹುದು ಅಂತ KSNMDC ಕಡೆಯಿಂದ ನಮ್ಮ ಹತ್ರ ರಿಪೋರ್ಟ್ ಇದೆ. ಅದರಲ್ಲಿ 183 ಕಡೆಗೆ ನಮ್ದು ಈಗಾಗಲೇ ಅದರಲ್ಲಿ ಕೆಲವು ರಿಪಿಟೇಷನ್ ಇದೆ. ಆ 706 ಕಡೆಗೆ ರಿಪಿಟೇಷನ್ ಇದೆ. ನಮ್ಮ ಪ್ರಕಾರ ಅದು 186 ಅಥವಾ 185 ಇದೆ. ಆ 186 ಕಡೆಗೂ 183 ಕಡೆಗೂ ಕೂಡ ನಾವು ಕೆಲಸ ನಡೆಸ್ತಾ ಇದ್ದೀವಿ, ತೊಂದರೆ ಏನಿಲ್ಲ. 5 ವರ್ಷದಿಂದ ಅದೊಂದೇ ನಂಬರ್ ಸರ್. ಇಲ್ಲ 209. ಅಲ್ಲಲ್ಲ, ನೀವು ಕೇಳಿ ಪ್ರತಿ ವರ್ಷ ಅದೇ ಇಲ್ಲ ಆ ಥರ ಇಲ್ಲ, ಅದು ಸರಿ ಹೋಗೋದು ಸರಿಲೇ ಮಾಡಿಲ್ಲ ಅಂತ. ನೋ ಅದು ಕರೆಕ್ಟ್ ಇಲ್ಲ. ನೀವು ಈ KSNMDC ಕೊಟ್ಟಿದ್ದು ಪ್ರದೇಶ, ಅದು ಆ ಜಾಗ ಒಂದು ಹೇಳ್ತಾ ಇಲ್ಲ. ಅದು ನಮ್ಮ ನಗರದ ಟೋಪೋಗ್ರಾಫಿ ಮತ್ತು ಹೇಗೆ ನಮ್ಮ ಮೇಲ್ಗಡೆ ಕೆಳಗಡೆ ಹೇಗೆ ಹೋಗ್ತದೆ ಸತಹಗಳು, ಸರ್ಫೇಸ್, ಅದನ್ನು ಆ ಮಳೆಗೆ ಬಂದಾಗ ಫ್ಲೋ ನೋಡಿಕೊಂಡು ನಮ್ಮ ಸ್ಟಾರ್ಮ್ ವಾಟರ್ ಡ್ರೈನ್ನಲ್ಲಿ ಫ್ಲೋ ಎಷ್ಟಿದೆ ಆ ನೋಡಿಕೊಂಡು ಪ್ರಿಡಿಕ್ಟ್ ಮಾಡ್ತಕ್ಕಂಥ ಮಾಡೆಲ್. ಅದರಲ್ಲಿ 706 ಕಡೆ ಅಂದರೆ ರಿಪೀಟ್ ಆಗಿದೆ, 183 ಬರ್ತಾ ಇದೆ. ಅದಕ್ಕಿಂತ ಹಿಂದೆ ನಾವು 115 ಕಡೆಗೆ ಗುರುತು ಮಾಡಿದ್ದೇವೆ. ಅದರಲ್ಲಿ ಬರೀ 15 ಉಳ್ಕೊಂಡಿವೆ. ಆ 15ಗೂ ಕೂಡ ನೀರು ನಿಲ್ಲುವುದಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಏನಾಗಿದೆ, ಆ 15, 20, 30 ನಿಮಿಷ ಇರುತ್ತೆ ಅಲ್ಲ, ಅಲ್ಲಿ ಜೋರಾಗಿ ಮಳೆ ಬಂದಾಗ ಇಂಟೆನ್ಸಿಟಿ ನಮಗೆ ಗೊತ್ತಿಲ್ಲ. ನಾವು ಪ್ಲಾನ್ ಮಾಡ್ತೀವಿ ಒಂದು 65 mm, 80 mm ಬಂದಾಗ, ಒಂದು 100 mm, 150 mm ಫ್ಲಾಶ್ ಫ್ಲಡ್ ಬಂದಾಗ ಅದನ್ನು ಅಷ್ಟು ಮಟ್ಟಕ್ಕೆ ಇಲ್ಲಕ್ಕೆ ಇಲ್ಲ. 65 ಇಂದ 80 mm ರೇನ್ಫಾಲ್ ಬಂದರೆ ನಮ್ದು ಏನೂ ತೊಂದರೆ ಉಂಟಾಗುವುದಿಲ್ಲ.